ಸಂಚಾರಕ್ಕಾಗಿ ರಸ್ತೆಗಳಿರುವುದೇ ಹೊರತು ನಮಾಜ್ಗೆ ಅಲ್ಲ. ಹಿಂದೂಗಳಿಂದ ಮುಸ್ಲಿಮರು ಶಿಸ್ತು ಕಲಿಯಬೇಕು ಎಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೀದಿಗಳಲ್ಲಿ ನಮಾಜ್ ಮಾಡುವವರ ವಿರುದ್ಧ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ವಕ್ಫ್ ಮಂಡಳಿಗಳು ಆಸ್ತಿಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿವೆ, ಮುಸ್ಲಿಮರ ಕಲ್ಯಾಣಕ್ಕಾಗಿ ಬೆಂಬಲಿಸುವಲ್ಲಿ ವಿಫಲವಾಗಿವೆ ಎಂದು ಯೋಗಿ ಆದಿತ್ಯನಾಥ್ ಟೀಕಿಸಿದ್ದಾರೆ. ಆದರೆ ನ್ಯಾಯ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಅಗತ್ಯವಾದ ಸಾಧನವಾಗಿ ತಮ್ಮ ಬುಲ್ಡೋಸರ್ ಮಾದರಿಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಲಿಮರು ಸರ್ಕಾರಿ ಯೋಜನೆಗಳನ್ನು ಯಾವುದೇ ತಾರತಮ್ಯ ಇಲ್ಲದೆ ಪಡೆಯುತ್ತಾರೆ. ಯಾವುದೇ ಅಪರಾಧ, ವಿನಾಶ ಅಥವಾ ಕಿರುಕುಳದ ಘಟನೆ ಇಲ್ಲದೆ ಬೃಹತ್ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ ಹಿಂದೂಗಳಿಂದ ಧಾರ್ಮಿಕ ಶಿಸ್ತನ್ನು ಮುಸ್ಲಿಮರು ಕಲಿಯಬೇಕು ಎಂದು ಹೇಳುವ ಮೂಲಕ ಚರ್ಚೆ ಹುಟ್ಟುಹಾಕಿದ್ದಾರೆ. ಪಿಟಿಐಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಆದಿತ್ಯನಾಥ್ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವವರನ್ನು ತರಾಟೆಗೆ ತೆಗೆದುಕೊಂಡದ್ದಲ್ಲದೆ ವಕ್ಫ್ ಮಂಡಳಿಗಳು ಸ್ವಾರ್ಥ ಹಿತಾಸಕ್ತಿಗಳ ತಾಣಗಳ ಜೊತೆಗೆ ಲೂಟಿ ಖಾಸೊತ್ಗಳ ತಾಣವಾಗಿ ಮಾರ್ಪಟ್ಟಿವೆ, ಮುಸ್ಲಿಮರ ಕಲ್ಯಾಣಕ್ಕಾಗಿ ಕಡಿಮೆ ಕೆಲಸ ಮಾಡಿವೆ ಎಂದು ಆರೋಪಿಸಿದ್ದಾರೆ. ಹಿಂದೂ ದೇವಾಲಯಗಳು ಮತ್ತು ಮಠಗಳು ಶಿಕ್ಷಣ ಮತ್ತು ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ದಾನ ಧರ್ಮಗಳನ್ನು ನೀಡಿದ ಉದಾಹರಣೆಗಳನ್ನು ಉಲ್ಲೇಖಿಸಿದ ಅವರು, ಯಾವುದೇ ವಕ್ಫ್ ಮಂಡಳಿಯು ಹಲವು ಪಟ್ಟು ಹೆಚ್ಚು ಆಸ್ತಿಗಳನ್ನು ಹೊಂದಿದ್ರೂ ಈ ರೀತಿಯ ಕಲ್ಯಾಣ ಕಾರ್ಯಗಳನ್ನು ಮಾಡಿದೆಯೇ? ಇಡೀ ಸಮಾಜದ ಬಗ್ಗೆ ಮರೆತು ಬಿಡಿ, ವಕ್ಫ್ ಆಸ್ತಿಗಳನ್ನು ಮುಸ್ಲಿಮರ ಕಲ್ಯಾಣಕ್ಕಾಗಿ ಬಳಸಲಾಗಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರು 20% ಆದರೆ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಲ್ಲಿ ಅವರ ಪಾಲು 35% ತಾರತಮ್ಯ ಅಥವಾ ಸಮಾಧಾನದಲ್ಲಿ ಅವರು ನಂಬಿಕೆ ಇಡುವುದಿಲ್ಲ. ನಾವು ಯಾವಾಗಲೂ ಸಮಾಧಾನದಿಂದ ದೂರವಿರುತ್ತೇವೆ. ಭಾರತದ ನಾಗರಿಕರಾಗಿರುವ ಯಾವುದೇ ನಿರ್ಗತಿಕ ವ್ಯಕ್ತಿಯು ಸರ್ಕಾರದಿಂದ ಎಲ್ಲಾ ಪ್ರಯೋಜನಗಳನ್ನು ಪಡೆಯಬೇಕು ಎಂದು ಅವರು ಹೇಳಿದ್ದಾರೆ.